ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಟ್ರೋಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದು ಟ್ರೇಡಿಂಗ್. ಲ್ಯಾಪ್ಟಾಪ್ ನಲ್ಲಿ ಟ್ರೇಡಿಂಗ್ ನ ಯಾವ ರೀತಿ ಸೆಟಪ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಗೂಗಲ್ ಕ್ರೋಮ್ ಅಲ್ಲಿ ಏಂಜಲ್ ಒನ್ ಲಾಗಿನ್ ಪೇಜ್ ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಯಾವ ರೀತಿ ಸೆಟಪ್ ಮಾಡ್ಕೋಬೇಕು ಮತ್ತೆ ಪ್ರಾಫಿಟ್ ಮತ್ತೆ ಲಾಸ್ ಎಲ್ಲಾನು ತಿಳಿಸ್ಕೊಡ್ತೀನಿ ಬನ್ನಿ. ಈಗ ಏಂಜಲ್ ಒನ್ ವೆಬ್ ಅಪ್ಲಿಕೇಶನ್ ಓಪನ್ ಆಗಿದೆ. ಇಲ್ಲಿ 4 ಸ್ಟಾಕ್ ಬೈ ಮಾಡಿದ್ದಾರೆ. ಇಲ್ಲಿ ನಾವು ನೋಡಬಹುದು. ಮೊದಲಿಗೆ ಬಂದು ಐ ಆರ್ ಎಫ್ ಸಿ ಬಂದು 8 ಸ್ಟಾಕ್ ಬೈ ಮಾಡಿದ್ದಾರೆ. ಐಡಿಯಾ 18, ಟಾಟಾ ಗೋಲ್ಡ್ 17, ಹೀಗೆ ಟಾಟಾ ಸ್ಟೀಲ್ ಬಂದು 43 ಸ್ಟಾಕ್ ಬೈ ಮಾಡಿದ್ದಾರೆ. ನಾವ್ ಹಂಗೆ ಒಂದು ಅರ್ಥ ಮಾಡ್ಕೋಬೇಕು, ಎಷ್ಟು ಸ್ಟಾಕ್ ಬೈ ಮಾಡಬೇಕು ಅಂತ ಅಂದ್ರೆ ಒಂದು ಸ್ಟಾಕ್ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಒಂದು ಸ್ಟಾಕ್ ಕ್ವಾಂಟಿಟಿ ಬಂದ್ಬಿಟ್ಟು ಈಗ 150 ರೂಪಾಯಿನೇ ಆಗಿರ್ಬೋದು. ಈಗ ನಾವು ಈಗ 2026ರಲ್ಲಿ ನಾವು ಸ್ಟಾಕ್ ಕ್ವಾಂಟಿಟಿ ನೋಡ್ತು ಅಂದ್ರೆ ಆಲ್ಮೋಸ್ಟ್ ಸ್ಟಾಕ್ ಕ್ವಾಂಟಿಟಿ ಬಂದು ಎಲ್ಲ 1000 ಮೇಲೆ ಇರುತ್ತೆ. ನೀವು ಒಂದು ಸ್ಟಾಕ್ ಬೈ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಅಮೌಂಟ್ 1000 ಇಲ್ಲ 2000 ಬೇಕಾಗುತ್ತೆ. ಮಿನಿಮಮ್ ನೀವು 5000 ಇನ್ವೆಸ್ಟ್ ಮಾಡ್ತೀನಿ ಅಂದ್ರು ನೀವು ತಗೊಳಕಾಗದೆ 2-3 ಸ್ಟಾಕ್ ಅಷ್ಟೇ. ನೀವೇನಾದ್ರೂ ಈ ಸ್ಟಾಕ್ ಮಾರ್ಕೆಟ್ ದುಡ್ಡು ಮಾಡ್ಬೇಕು ಅಂತಂದ್ರೆ ಇಂಟ್ರಾಡೇ ಇಸ್ ಬೆಸ್ಟ್ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು, ಈಗ ಟಾಟಾ ಸ್ಟೀಲ್ದು ಚಾರ್ಟ್ ಓಪನ್ ಮಾಡಿದ್ದೇನೆ. ಈ ಚಾರ್ಟ್ ನಲ್ಲಿ ನೋಡ್ಬೋದು, ಇಲ್ಲಿ ಅದು ಮಾರ್ಕೆಟ್ ಕ್ಲೋಸ್ ಆಗಿರೋ ಬಂದು 182 ಕ್ಲೋಸ್ ಆಗಿದೆ. ಇಲ್ಲಿ ನಾವು ನೋಡ್ಬೋದು, ಇಲ್ಲಿ 5 ಮಿನಿಟ್ಸ್ ಚಾರ್ಟ್ಗೆ ಹಾಕೊಂಡಿದ್ದೇನೆ. ಇಲ್ಲಿ ನೋಡ್ಬೋದು ಯಾವ ತರ ಸಿಗ್ನಲ್ ತೋರಿಸಿದೆ. ದೋಜಿ ಆಗ್ಬೋದು, ಬುಲಿಶ್ ಹ್ಯಾಮರ್ ಆಗ್ಬೋದು. ಇಲ್ಲಿ ನಾವು ನೋಡ್ಬೋದು, ಇದು ಚಾರ್ಟ್ ಅನಲೈಸಸ್. ಅದೇ ಒಂದು ಲ್ಯಾಪ್ಟಾಪ್ ಅಲ್ಲೇ ಯಾವ ರೀತಿ ಚಾರ್ಟ್ ಅನಲೈಸ್ ಮಾಡೋದು, ಯಾವ ರೀತಿ ನಾವು ನೋಡ್ಬೋದು. ಆದ್ರೆ ಫೋನ್ ಅಲ್ಲಿ ಆಯ್ತು ಅಂದ್ರೆ ನಾವು ಬೇರೆ ಆಪ್ ಓಪನ್ ಮಾಡಿ ಇದನ್ನೇ ಬೇರೆ ಆಪ್ ಓಪನ್ ಮಾಡ್ತು ಅಂದ್ರೆ ಆ ಫೋನ್ ನೋಡ್ತು ಅಂದ್ರೆ ತಲೆ ಕೆಟ್ಟೋಗುತ್ತೆ. ಅದಕ್ಕೆ ಲ್ಯಾಪ್ಟಾಪ್ ಇಸ್ ಬೆಸ್ಟ್ ಅಂತ ಹೇಳ್ಬೋದು. ಈಗ ಚಾರ್ಟ್ ಓಪನ್ ಆಗಿದೆ. ಇಲ್ಲಿ ನಾವು ನೋಡ್ಬೋದು ಬೇರೆ ಬೇರೆ ರೀತಿ ಚಾರ್ಟ್ ಲೈನ್ಸ್ ಸಹ ಇದೆ. ಡಾಟ್ ಆರೋ ಸುಮಾರು ತರ ಇದೆ. ಈಗ ಟಾರ್ಗೆಟ್ ಸೆಟ್ ನ ಎಷ್ಟು ಸೆಟ್ ಮಾಡ್ಕೋತೀವಿ ನೋಡ್ಬೋದು. ಈಗ ಟಾರ್ಗೆಟ್ ಯಾವ ರೀತಿ ಸೆಟ್ ಮಾಡೋದು ಅಂತ ಸುಮಾರು ಜನ ಯೋಚನೆ ಮಾಡ್ತಾರೆ. ಬಟ್ ಟಾರ್ಗೆಟ್ ಸೆಟ್ ಮಾಡೋದು ಬೈ ಮಾಡುವಲ್ಲೇ ಟಾರ್ಗೆಟ್ ಸೆಟ್ ಮಾಡಬೇಕಾಗುತ್ತೆ. ಈಗ ಬೈ ಆದ್ಮೇಲೆ ಟಾರ್ಗೆಟ್ ಸೆಟ್ ಮಾಡ್ತೀನಿ ಅಂತ ನೀವು ಹೇಳ್ಬೋದು. ಬಟ್ ನೀವು ಬೈ ಆದ್ಮೇಲೆ ಟಾರ್ಗೆಟ್ ಸೆಟ್ ಮಾಡ್ತೀನಿ ಅಂದ್ರೆ ನಿಮಗೆ ಸಹ ಲಾಸ್ ಆಗ್ಬೋದು. ಏಕೆಂದ್ರೆ ಇಂಟರ್ ಟ್ರೇಡ್ ನಲ್ಲಿ ನೀವು ಯಾವಾಗಲೂ ಸಹ ಗಮನ ಕೊಡಬೇಕಾಗುತ್ತೆ. ಒಂದು ಚೂರು ಹೆಚ್ಚು ಕಮ್ಮಿ ಆದರೂ ನಿಮಗೆ ಲಾಸ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಯಾವಾಗಲೂ ಪ್ರಾಫಿಟ್ ಮೇಲೋದಾಗ ಬೈ ಮಾಡಬಾರ್ದು. ಯಾವಾಗಲೂ ಸ್ಟಾಕ್ ಮಾರ್ಕೆಟ್ ಡೌನ್ ಆದಾಗ ನೀವು ಬೈ ಮಾಡಿ. ಈಗ ಇಂಟರ್ಡೇ ಮಾಡೋರ್ಗ ನಾವು ಒಂದು ಸಜೆಷನ್ ಕೊಡೋದಾದ್ರೆ, ಫಸ್ಟ್ ಮಾರ್ಕೆಟ್ ಯಾವಾಗಲೂ ಅಪ್ ಆದಾಗ ಬೈ ಮಾಡಕ್ ಹೋಗ್ಬೇಡಿ. ಯಾವಾಗ ಡೌನ್ ಆಗುತ್ತೆ ಅವಾಗ ಬೈ ಮಾಡಿ. ಆಲ್ಮೋಸ್ಟ್ ಇಂಟರ್ಡೇ ಟ್ರೇಡರ್ಸ್ ಮಾಡೋದೇ ಇದೊಂದು. ಆದ್ರೂ ಚಾರ್ಟ್ ಅನಾಲಿಸಿಸ್ ತಿಳ್ಕೊಂಡ್ರೆ ನಮಗೆ ಸಹ ಬೆಸ್ಟ್ ಆಗಿರುತ್ತೆ. ಈ ವಿಡಿಯೋ ನೋಡಿ ಸಹ ಕೇಳ್ಬೋದು, ಇದು ಲೈವ್ ಟ್ರೇಡಿಂಗ್ ಸಹ ತೋರಿಸ್ತಿಲ್ಲ ಅಂತ ಅನ್ಬೋದು. ಇವತ್ತು ಸಂಡೇ ಆದ್ರಿಂದ ಲೈವ್ ಟ್ರೇಡಿಂಗ್ ಬರೋದಿಲ್ಲ. ಯಾವಾಗಲೂ ಮಂಡೆಯಿಂದ ಫ್ರೈಡೇವರೆಗೆ ಅಷ್ಟೇ ಸ್ಟಾಕ್ ಮಾರ್ಕೆಟ್ ಓಪನ್ ಆಗಿರುತ್ತೆ. ಸಾಟರ್ಡೆ ಸಂಡೇ ಹಾಲಿಡೇ ಇರುತ್ತೆ. ಇದು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ರೂಲ್ಸ್ ಆಗಿರುತ್ತೆ. ಇವಾಗ ಸಂಡೇ ಆಗೋದ್ರಿಂದ ಲೈವ್ ಸ್ಟಾಕ್ ಮಾರ್ಕೆಟ್ ಮಾಡೋಕ್ಕಾಗಲ್ಲ. ಆದ್ರೆ ಬಟ್ ನೋಡ್ಬೋದು ಅಷ್ಟೇ. ಈ ವಾರದಲ್ಲಿ ಯಾವತ್ತಾದ್ರೂ ನಾವು ಲೈವ್ ಸ್ಟಾಕ್ ಮಾರ್ಕೆಟ್ ಮಾಡಿ ತೋರಿಸ್ತೀನಿ. ಲಾಸೇ ಆಗ್ಬೋದು, ಪ್ರಾಫಿಟ್ ಆಗ್ಬೋದು, ಒಟ್ಟಿನಲ್ಲಿ ಲೈವ್ ಟ್ರೇಡಿಂಗ್ ಮಾಡೇ ಮಾಡ್ತೀನಿ. ಇದನ್ನ ದೋಜಿ ಆರೋ ಮಾರ್ಕ್ ಅಂತ ಕರೀತಾರೆ. XABCD ಪ್ಯಾಟ್ರನ್. ಇದನ್ನ ನಾವು ಸ್ಟಾಪ್ ಲಾಸ್ ಎಕ್ಸಿಟ್ ಆಗೋಕೆ ಬಳಸ್ತೇವೆ.
ಇಲ್ಲಿ ನಾವು ನೋಡ್ಬೋದು ಪ್ರಾಫಿಟ್ ಆರ್ ಲಾಸ್. ಇಲ್ಲಿ ನೋಡ್ಬೋದು ಯಾವ ತಿಂಗಳಲ್ಲಿ ಎಷ್ಟು ಪ್ರಾಫಿಟ್ ಮಾಡಿದ್ದಾನೆ, ಎಷ್ಟು ಲಾಸ್ ಆಗಿದೆ ಅಂತ ಸಹ ನಾವು ನೋಡ್ಬೋದು. ಹಂಗೆ ಕೆಳಗಡೆ ಬರ್ತೀನಿ ನೋಡಿ, ಇಲ್ಲಿ 3 ಶೋ ಮಾಡ್ತಿದೆ. ವೈಟ್ ಈಗ ಫುಲ್ ರಿವ್ಯೂ ಮಾಡ್ತೀನಿ ನೋಡಿ. ಹಂಗೆ ಇಲ್ಲಿ ನಾವು ನೋಡ್ಬೋದು, ಇದು ಗ್ರೀನ್ ಕಲರ್ ಇರೋದು ಪ್ರಾಫಿಟ್, ರೆಡ್ ಕಲರ್ ಇರೋದು ಲಾಸ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಸ್ ಪ್ರಾಫಿಟ್ ಎರಡೂ ಇರುತ್ತೆ. ಯಾವಾಗ್ಲೂ ಪ್ರಾಫಿಟೇ ಬರುತ್ತೆ ಅಂತ ಯೋಚನೆ ಮಾಡಕ್ ಹೋಗ್ಬಾರ್ದು. ಕೆಲವೊಮ್ಮೆ ಲಾಸ್ ಸಹ ಆಗುತ್ತೆ. ಈಗ ಸ್ಟಾಕ್ ಮಾರ್ಕೆಟ್ ಮೈಂಡ್ ಅವ್ರು ಯಾವ ತರ ಇರ್ಬೇಕು ಅಂತಂದ್ರೆ, ಈಗ ಒಂದು ದಿನ ಲಾಸ್ ಆಗುತ್ತೆ ಅಂತಂದ್ರೆ ಅದೇ ಇನ್ನೊಂದು ದಿನ ಅವೆರಡು ಲಾಸ್ ಆಗಿರೋ ಸಹ ಪ್ರಾಫಿಟ್ ಅಲ್ಲಿ ಪಡಿತೇನೆ ಅಂತ ಆ ತರ ಮೈಂಡ್ ಸೆಟ್ ಇದ್ರೆ ಅಷ್ಟೇ ಸ್ಟಾಕ್ ಮಾರ್ಕೆಟ್ ಗೆ ಎಂಟ್ರಿ ಆಗಿ. ಇಂಟ್ರಾಡೇ ಇಸ್ ಎ ಬೆಸ್ಟ್ ಚಾಯ್ಸ್ ಫಾರ್ ಆಲ್ ಟ್ರೇಡರ್ಸ್ ವಿತ್ ಡಿಸಿಪ್ಲಿನ್. ಅದೇ ರೀತಿಯಲ್ಲಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾವುದೇ ರೀತಿ ಡೌಟ್ ಬಂದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.